ಶಿವನ ದಿನವಾಗಿದೆ. ಈ ದಿನ ನೀವು ಶಿವನ ಆರಾಧನೆಯ ಜೊತೆಗೆ ಶಿವ ಮಂತ್ರವನ್ನು ಕೂಡ ಪಠಿಸಬೇಕು. ಇದರಿಂದಾಗಿ ಶಿವನ ಕೃಪೆಗೆ ಪಾತ್ರರಾಗುವುದು ಅಷ್ಟೇ ಅಲ್ಲದೆ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ ಹಾಗೂ ನಾವು ಅತ್ಯದ್ಭುತ ಫಲಗಳನ್ನು ಕೂಡ ಪಡೆಯಬಹುದು. ಹಾಗಿದ್ರೆ ಸೋಮವಾರ ಯಾವ ಶಿವ ಮಂತ್ರವನ್ನು ಪಠಿಸಬೇಕು ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಗೆ ಮತ್ತಷ್ಟು ಮಾಹಿತಿ ತಿಳಿಸಲು ಬೆಂಬಲ ನೀಡಿ ಅಂತ ಹೇಳ್ತಾ ಇಂದಿನ ವಿಷಯಕ್ಕೆ ಬರೋಣ. ವೀಕ್ಷಕರೇ, ಹಿಂದೂ ಕ್ಯಾಲೆಂಡರ್ನಲ್ಲಿ ಸೋಮವಾರದ ದಿನವನ್ನು ಅತ್ಯಂತ ವಿಶೇಷ ದಿನ ಅಂತ ಹೇಳ್ತಾರೆ. ಈ ದಿನವನ್ನು ಭಗವಾನ್ ಶಿವನಿಗೆ ಸಮರ್ಪಿತವಾದ ದಿನ ಅಂತ ಕೂಡ ಹೇಳ್ತಾರೆ. ನೀವು ಈ ದಿನದಂದು ಭಗವಾನ್ ಶಿವನನ್ನು ಪೂಜಿಸೋದ್ರಿಂದ ಜೀವನದ ಎಲ್ಲ ದುಃಖಗಳು ಕೂಡ ದೂರವಾಗುತ್ತವೆ. ಹಾಗಿದ್ರೆ ಯಾವ ಮಂತ್ರವನ್ನು ಈ ದಿನ ಪೂಜಿಸಬೇಕು ಅಂತ ನೋಡೋದಾದರೆ, ನೀವು ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಆಸೆಗಳು ಬಹುದಿನಗಳಿಂದ ಈಡೇರದೇ ಇದ್ದರೆ, ನಿಮ್ಮ ಜೀವನ ಸರಿಯಾದ ಮಾರ್ಗದಲ್ಲಿ ಹೋಗುತ್ತಿಲ್ಲ ಅಂತ ನಿಮಗನಿಸ್ತಿದ್ರೆ, ಅಂತಹ ಸಂದರ್ಭದಲ್ಲಿ ನೀವು ಓಂ ಪಾರ್ವತಿ ಪತಿಯೇ ನಮಃ ಎನ್ನುವ ಮಂತ್ರವನ್ನು ಪಠಿಸುವುದು ಉತ್ತಮ ಅಂತ ಕೂಡ ಹೇಳ್ತಾರೆ. ಈ ಶಿವ ಮಂತ್ರವನ್ನು ನೀವು ಪಠಿಸೋದ್ರಿಂದ ಶೀಘ್ರದಲ್ಲೇ ಶಿವನು ಪ್ರಸನ್ನನಾಗುತ್ತಾನೆ ಮತ್ತು ನಿಮ್ಮ ಇಷ್ಟಾರ್ಥಗಳನ್ನು ಕೂಡ ಪೂರೈಸುತ್ತಾನೆ ಎನ್ನುವ ನಂಬಿಕೆ ಇದೆ. ಇನ್ನು ನೀವು ನಿಮ್ಮ ಮನಸ್ಸನ್ನು ಶಾಂತಗೊಳಿಸುವುದಕ್ಕಾಗಿಯೂ ಕೂಡ ಶಿವ ಮಂತ್ರವಿದೆ. ವೀಕ್ಷಕರೇ, ನಿಮ್ಮ ಮನಸ್ಸಿನಲ್ಲಿ ಅಸಂಬದ್ಧ ಆಲೋಚನೆಗಳು ಬರ್ತಿದ್ರೆ ಮತ್ತು ನಕಾರಾತ್ಮಕತೆ ನಿಮ್ಮ ಮನಸ್ಸಿನಿಂದ ಹೋಗದಿದ್ದರೆ, ಅಂತಹ ಪರಿಸ್ಥಿತಿಯಲ್ಲಿ ನೀವು ಕೂಡ ಓಂ ನಮಃ ಶಿವಾಯ ಶಾಂತಾಯ ಎನ್ನುವ ಮಂತ್ರವನ್ನು ಪಠಿಸಬೇಕು. ಇದನ್ನು ಪಠಿಸುವುದು ಅತ್ಯಂತ ಮಂಗಳಕರ ಅಂತ ಕೂಡ ಹೇಳ್ತಾರೆ. ಇದು ವ್ಯಕ್ತಿಯ ಮನಸ್ಸಿನಲ್ಲಿ ಸಕಾರಾತ್ಮಕತೆ ಚಿಂತನೆಯನ್ನು ಕೂಡ ತರುತ್ತದೆ. ವೀಕ್ಷಕರೇ, ಇನ್ನು ನೀವು ದೆವ್ವ ಭೂತಗಳನ್ನು ನೋಡಿ ಹೆದರುವ ಅಥವಾ ನಕಾರಾತ್ಮಕ ಶಕ್ತಿಗಳಿಂದ ಜೀವನದಲ್ಲಿ ಅಡೆತಡೆಗಳನ್ನು ಕೂಡ ಎದುರಿಸ್ತಿದ್ರೆ ಅಂಥವರು ಕೂಡ ಈ ಮಂತ್ರವನ್ನು ಹೇಳಬೇಕು. ಅದೇನೆಂದರೆ ಓಂ ನಮೋ ಭಗವತೆ ರುದ್ರಾಯ ಎನ್ನುವ ಮಂತ್ರವನ್ನು ಪಠಿಸಬೇಕು. ಈ ಮಂತ್ರವನ್ನು ಪಠಿಸೋದ್ರಿಂದ ವ್ಯಕ್ತಿಯು ತನ್ನ ಜೀವನದಲ್ಲಿರ್ತಕ್ಕಂತಹ ದೆವ್ವ ಭೂತಗಳಿಂದ ಸಮಸ್ಯೆಗಳನ್ನು ಎದುರಿಸುವುದಿಲ್ಲ ಮತ್ತು ಅವುಗಳು ನಮ್ಮ ಮೇಲೆ ಯಾವುದೇ ಪ್ರಭಾವವನ್ನು ಕೂಡ ಬೀರುವುದಿಲ್ಲ. ವೀಕ್ಷಕರೇ, ನೋಡಿದ್ರಲ್ಲ, ಶಿವ ಮಂತ್ರವನ್ನು ಜಪಿಸುವ ಮೂಲಕ ನಮ್ಮ ಜೀವನದಲ್ಲಿ ಯಾವೆಲ್ಲ ಪ್ರಯೋಜನಗಳನ್ನು ಪಡಿಬಹುದು ಅಂತ. ಇದೇ ತರಹದ ಪ್ರತಿದಿನದ ಜೀವನಕ್ಕೆ ಸಹಾಯಕವಾಗುವ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ.